ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಹಿಂದುತ್ವಕ್ಕೋಸ್ಕರ ಎಷ್ಟೋ ಜನರು ತಮ್ಮ ಬಲಿದಾನವನ್ನು ನೀಡಿದ್ದಾರೆ, ಎಷ್ಟೋ ಜನರು ತ್ಯಾಗವನ್ನು ಮಾಡಿದ್ದಾರೆ, ಎಷ್ಟೋ ಜನರು ತ್ಯಾಗವನ್ನು ಮಾಡಿ ಕೊನೆಗೆ ಹಿಂದುತ್ವದಲ್ಲಿ ತಮಗೆ ತತ್ವ ಸಿದ್ಧಾಂತಗಳನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಪಟ್ಟು ಹಿಡಿದು ನಿಂತವರು ಕೂಡ ತುಂಬ ಜನ ಇದ್ದಾರೆ. ಅಂಥವರಲ್ಲಿ ಮುಖ್ಯ ನಾಯಕರು ಅಂತ ಹೇಳಿದರೆ ಅದು ನಮ್ಮ ಮಂಗಳೂರಿನ ಸತ್ಯಜಿತ್ ಸುರತ್ಕಲ್ ಅವರು. ಸತ್ಯಜಿತ್ ಸುರತ್ಕಲ್ ಅವರ ಬಗ್ಗೆ ಈ ಹಿಂದೆ ತುಂಬ ಜನ ತುಂಬಾ ಮಾತಾಡಿದ್ದಾರೆ, ಸ್ವಲ್ಪ ಅಲ್ಲ ತುಂಬಾ ಮಾತಾಡಿದ್ದಾರೆ. ಅವರು ಪಕ್ಷಕ್ಕೆ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ, ಪಕ್ಷದ ವಿರುದ್ಧವಾಗಿ ನಿಲ್ತಾರೆ, ಹಿಂದುತ್ವ ಅಂತ ಹೇಳಿ ಹಿಂದುತ್ವದ ವಿರುದ್ಧನೇ ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಅವರ ಮೇಲೆ ಆರೋಪಗಳು ಕೂಡ ಕೇಳಿ ಬಂದಿದೆ. ಆದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಾದರೆ ಅದಕ್ಕೊಬ್ಬ ಅವರೇ ಇರಬೇಕು. ಅವರ ಹಿಂದೆಯಿಂದ ಮಾತಾಡೋದಲ್ಲ, ಅವ್ರು ಹೇಳ್ತಾರೆ ನನ್ನ ಮುಂದೆಯಿಂದ ಮಾತಾಡಿ ಅಂತೇಳಿ. ಹಾಗಾದರೆ ಅವ್ರನ್ನೇ ಮಾತಾಡಿಸೋಣ ಇವತ್ತು ಕಾರ್ಯಕ್ರಮಕ್ಕೆ. ಸತ್ಯಜಿತ್ ಸುರತ್ಕಲ್ ಅವ್ರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಮಸ್ತೆ, ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಿ ಸರ್? ನಮ್ಮದು ಕೆಲಸ ಮಾಡಿಕೊಂಡು ಚಟುವಟಿಕೆ ಮಾಡಿಕೊಂಡು ನಾವು ಆರಾಮದಲ್ಲಿದ್ದೀವಿ. ನಾವು ಈ ರಾಜಕೀಯದ ಸಾಹಸ ಬೇಡ ಅಂತೇಳಿ ನೀವು ಬಹಳ ದೂರ ಹೋದಂಗಿದೆ ಸರ್. ರಾಜಕೀಯದ ಸಹವಾಸ ಬೇಕೋ ಬೇಡೋ ಎರಡನೇ ಪ್ರಶ್ನೆ. ಅಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಒಂದಷ್ಟು ಸರಿಪಡಿಸಬೇಕು ಅನ್ನೋಂಥ ಹೋರಾಟ ನಮ್ದು ಇವತ್ತಿರುವಂಥದ್ದು. ರಾಜಕೀಯ ವ್ಯವಸ್ಥೆಯಿಂದ ಪೂರ್ತಿ ದೂರ ಸರಿಯಲಿಲ್ಲ. ಪ್ರಮುಖರೊಬ್ಬರ ಬಾಯಿಂದೊಂದು ಮಾತು ಬಂತು ಇತ್ತೀಚೆಗೆ, 1-2 ವರ್ಷದ ಹಿಂದೆ. ಸತ್ಯನ ವ್ಯವಸ್ಥೆ ಇರೋದೇ ಹೀಗೆ, ನಿನ್ನಿಂದ ಒಬ್ಬನಿಂದ ಇದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅದು ಹಿಂಗೊಬ್ಬನಿಗೆ ಸೀಟ್ ಕೊಟ್ಟ ಕೂಡಲೇ ಸರಿ ಆಗತ್ತಾ ಅನ್ನುವಂಥ ಮಾತು ಬಂತು ನನಗೆ. ಹಾಗಾದ್ರೆ ಅವರೇ ಹೇಳಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. ಇನ್ನು ವ್ಯವಸ್ಥೆ ಇದು ಆ ತತ್ವ ಸಿದ್ಧಾಂತ ಮೇಲೆ ಇಲ್ಲ, ಇವತ್ತು ಬೇರೆ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅವರು. 2024ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ದೊಡ್ಡದಾದಂತಹ ಒಂದು ವಿಚಾರ ಏನು ಇದ್ದು, ಸತ್ಯಜಿತ್ ಸುರತ್ಕಲ್ ಅವರಿಗೆ ಈ ಸಲ ಟಿಕೆಟ್ ಪಕ್ಕ ಅಂತ ಹೇಳಿ. ಹಿಂದುತ್ವಕ್ಕೋಸ್ಕರ ನೀವು ಹಲವು ಹೋರಾಟಗಳನ್ನು ಮಾಡಿದಿರಿ, ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಓಡಾಡಿದ್ರಿ, 17 ವರ್ಷ ಜೀವ ಭಯದಿಂದ ಓಡಾಡಿದ್ರಿ. ಏನು ಬಂತು ಸರ್ ಲಾಸ್ಟಿಗೆ? ಫೈನಲಿ ಲಾಸ್ಟಿಗೆ ಬಂದಿದ್ದೇನು? ನಿಮ್ಮ ಅಷ್ಟು ವರ್ಷದ ಹೋರಾಟಕ್ಕೆ ಏನು ಸಿಕ್ತು ನಿಮಗೆ ಪಕ್ಷದಿಂದ? ಅದನ್ನೇ ಕೇಳಿದಾಗ ಬಂದಿರುವಂತ ಮಾತು ಇದೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 8 ವರ್ಷ ಹಿಂದೆ ಅವತ್ತು ಬಂದಿತ್ತು. ಹಿಂದುತ್ವ ಒಂದೇ ಮಾನದಂಡ ಅಲ್ಲ, MLA ಸೀಟು ವಿಚಾರ ಬಂದಾಗ ಹಿಂದುತ್ವ ಒಂದೇ ಮಾನದಂಡ ಅಲ್ಲ ಅಂತ ಹೇಳಿಕೊಂಡು ಕಳೆದ MP ಚುನಾವಣೆಗಿಂತ 1-2 ತಿಂಗಳು ಮುಂಚೆ ಬಂದಿರುವ ಮಾತು ಇನ್ನು ವ್ಯವಸ್ಥೆ ಇರುವುದೇ ಹೀಗೆ. ನೀವೇ ಜಸ್ಟ್ ಆಗಿ ಅಂತ? ಹೌದು, ನೀವೇ ಜಸ್ಟ್ ಆದ್ರಿ? ಆಗ್ಲಿಲ್ಲ, ನಾನು ಅವತ್ತೇ ಹೇಳಿದೆ. ನನಗೆ ಅದು ಹಿಂದಿನ MLA ಚುನಾವಣೆ 8 ವರ್ಷ ಹಿಂದೆ ಬಂದಿರುವ ಮಾತು ಸತ್ಯ. ರಾಜಕೀಯ ಅಂದ್ರೆ ಒಂದಷ್ಟು ಫ್ಲೆಕ್ಸಿಬಲ್ ಇರಬೇಕು. ನಾನು ಅವತ್ತು ಹೇಳಿದೆ 25% ಹೆಚ್ಚು ಅಂತ ಹೇಳಿದ್ರೆ ಹೆಚ್ಚು, ನಾನು 25% ಫ್ಲೆಕ್ಸಿಬಲ್ ಆಗ್ಬೋದು. 75% ಇವತ್ತಿನ ರಾಜಕಾರಣಿಗಳ ಹಾಗೆ 75% ನಾನು ಹೊಂದಾಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತತ್ವ ಸಿದ್ಧಾಂತ ಜೊತೆಯಲ್ಲಿ. ಹಾಗಾದ್ರೆ ನಿಮಗೆ ಈ ಟಿಕೆಟ್ ತಪ್ಪಿದ್ರ ಹಿಂದೆ ಒಂದಷ್ಟು ಕಾಣದ ಕೈಗಳು ಪಕ್ಷದೊಳಗೆ ಬಹಳ ಕೆಲಸ ಮಾಡಿವೆ, ತುಂಬಾ ಸರಸಾಹಸ ಮಾಡಿ ತಪ್ಪಿಸಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೇವೆ. ಸತ್ಯ, ಅದು ಸತ್ಯ. ಯಾವತ್ತೂ ಇದರಲ್ಲಿ ರಾಜಿ ಆಗುವುದಿಲ್ಲ. ಅದೇ ಕಾರಣಕ್ಕೆ ಅವನ ಜೊತೆ ಯಾವತ್ತೂ ಹುಡುಗರವರನ್ನು ಬಿಟ್ಟು ಕೊಟ್ಟಿಲ್ಲ, ಅವನು ಹುಡುಗರನ್ನು ಬಿಟ್ಟು ಕೊಟ್ಟಿಲ್ಲ. ಹಾಗಾಗಿ ಕಾರ್ಯಕರ್ತರು ಕೂಡ ಅವರನ್ನು ಬಿಟ್ಟು ಕೊಡುವುದೂ ಇಲ್ಲ. ಹಾಗಾಗಿ ಸತ್ಯನಾಳೆ ಅಧಿಕಾರ ಸ್ಥಾನದಲ್ಲಿ ಬಂದ್ರೆ ತಮ್ಗಲ್ಲಿ ಗೌರವ ಮನ್ನಣೆ ಸಿಗ್ತದೋ ಇಲ್ವೋ, ಅವರದ್ದು ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ, ಅದಕ್ಕೆ ನಾನು ಪೂರ್ತಿ ಒಪ್ಪದಿದ್ರೆ ಅದನ್ನು ಬಲಿ ಅವರು ಕೊಡಬೇಕಾಗಬಹುದು ಏನೋ ಅಂತ ಹೇಳಿಕೊಂಡು ಅವರ ವ್ಯವಸ್ಥೆಗಳು ಒಂದಷ್ಟು ಹಾಳಾಗಬಹುದು ಅನ್ನುವಂತಹ ಒಂದು ಯೋಚನೆ ಇದ್ದಿರಬಹುದು ಅಂತ ಅನಿಸ್ತದೆ. ಒಂದಷ್ಟು ಜನರಿಗೆ ಭಯ ಇದೆ, ನೀವು ಅಧಿಕಾರಕ್ಕೆ ಬಂದ್ರೆ ಒಂದಷ್ಟು ಅವರಿಗೆ ಕಷ್ಟ ಆಗ್ತದೆ ಅಂತ ಹೇಳುವಂಥದ್ದು. ಖಂಡಿತ ಅದರಿಂದಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತ ನನ್ನ ಅನುಭವ. ಇದು ಹೇಳ್ತಾರಲ್ಲ, ಅಮೃತವು ಹೆಚ್ಚಾದ್ರೆ ಅತಿ ಆದ್ರೆ ವಿಷ ಆಗ್ತದೆ ಅಂತ ಹೇಳಿಕೊಂಡು, ಇದು ನಮ್ದು ಶಕ್ತಿ ಸ್ವಲ್ಪ ಹೆಚ್ಚಾಯ್ತು, ಅದೇ ನಮಗೆ ಮುಳುವಾಯ್ತು ಅಂತ ಹೇಳಿಕೊಂಡು ನಮಗೂ ಒಂದೊಂದ್ಸರಿ ಮನಸ್ಸಲ್ಲಿ ಬರುವುದಿದೆ. ಇಷ್ಟು ವರ್ಷ ನೀವು ಕೆಲಸ ಮಾಡಿದ್ರಿ, ಎಲ್ರಿಗೂ ಆಸೆ ಇರುತ್ತೆ, ಕನಿಷ್ಠ ಪಕ್ಷ ನಾವು ಒಂದು ಜನಸೇವೆ ಮಾಡ್ಬೇಕಂದ್ರೆ ಒಂದು ಅಧಿಕಾರ ಬೇಕು. ನಮಗೆ ಅಧಿಕಾರ ಇದ್ದರಷ್ಟೇ ನಾವು ಜನಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ತುಂಬ ಜನರಿಗೆ ಇರ್ತದೆ. ಆದರೆ ನೀವು ಇಷ್ಟು ವರ್ಷ ಮಾಡಿದ ಕೆಲಸವನ್ನ ಎಲ್ಲೂ ಪರಿಗಣನೆಗೆ ತೆಗೆದುಕೊಳ್ಳದೆ, ಈಗ ಬಿಜೆಪಿಯಲ್ಲಿ ಹೊರಗಡೆಯಿಂದ ಬಂದ ಎಷ್ಟೋ ಜನರಿಗೆ ಟಿಕೆಟ್ ಸಿಕ್ಕಿದೆ, ಬೇರೆ ಪಕ್ಷದಲ್ಲಿ ಇದ್ದು ಬಂದವರಿಗೆ, ಕಾಂಗ್ರೆಸ್ ಅಲ್ಲಿ ಇದ್ದು ಬಂದವರು ಬೇಗ ತಗೊಂಡು ಸಚಿವದ ಸ್ಥಾನಮಾನವನ್ನು ಕೂಡ ಅಲಂಕರಿಸಿದ್ದಾರೆ. ನೀವು ಪಕ್ಷಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಇಷ್ಟು ವರ್ಷ ದುಡಿದು, ಅದು ಮಂಗಳೂರಿನಂತ ಭಾಗದಲ್ಲಿ ಏನಾಯ್ತು ಕಡೆಗೆ? ಇದು ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲೇ ನಿಮಗೆ ಒಂದು ಮರೆಯಲಾಗದ ಘಟನೆ ಅಂತ ನಿಮಗೆ ಅನಿಸೋದಿಲ್ವ? ಇದು ಅಲ್ಲ, ನೋವು ಬೇಸರ ಖಂಡಿತ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಪೇಕ್ಷೆ ಪಟ್ಟು ಹೋದವರಲ್ಲ. ಯಾವ ಕಾರಣಕ್ಕೋಸ್ಕರ ರಾಜಕೀಯದ ಜವಾಬ್ದಾರಿ ಇವತ್ತು ನನಗೆ ಬೇಕಾಗಿ. ಆದ್ರೆ ನೀವೇನು ಹೇಳಿದ್ರಿ, ಸಮಾಜ ಸೇವೆ ಮಾಡಬೇಕೆ ರಾಜಕೀಯ ಶಕ್ತಿ. ಇದು ಕೈಲಾಗದವರು ಮಾತ್ರ ಹೇಳುವ ಮಾತಿದು. ಯಾವುದೇ ಅಧಿಕಾರ ಇಲ್ಲದೆ, ಯಾವುದೇ ರಾಜಕೀಯ ಹುದ್ದೆ ಇಲ್ಲದೆ, ಸ್ಥಾನಮಾನ ಇಲ್ಲದೆ ನನ್ನ ಇಷ್ಟು ವರ್ಷದಲ್ಲಿ ನಾನು ಕಾರ್ಯಕರ್ತರ ಬಗ್ಗೆ ಎಲ್ಲವನ್ನು ನೋಡಿಕೊಂಡು, ಇವತ್ತು ಸೈನಿಕರಿಗೋಸ್ಕರ ಮಾಡೋ ಕೆಲಸ ಇರ್ಬೋದು, ಎಲ್ಲವನ್ನು ಸಮಾಜದ ಸೇವೆ ಮಾಡಲಿಕ್ಕೆ ಅಧಿಕಾರ ಒಂದೇ ಮಾರ್ಗ ಅಲ್ಲ. ಅದಾದ ಹೇಳಿದಲ್ಲ ನಾನು, ಶಕ್ತಿ ಇಲ್ಲದವನಿಗೆ, ಕೈಲಾಗದವನಿಗೆ ಅಧಿಕಾರ ಇಲ್ಲದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಉಳಿದ ಎಲ್ಲರದ್ದು ಉದಾಹರಣೆ, ಅಧಿಕಾರ ಸಿಕ್ಕಿದ ಮೇಲೆ ಏನಾದರೂ ಒಂದಷ್ಟು ಮಾಡಿರುವಂಥದ್ದು, ಏನಾದರೂ ಮಾಡಿದ್ರು ಕೂಡ ಅದು ನಾನು ಇವತ್ತು ಹೇಳ್ತೇನೆ. ನಾನು
ನಾನು ಅಧಿಕಾರ ಇಲ್ಲದೆ ಮಾಡಿದಷ್ಟನ್ನು ಇವರಿಗೆ ಅಧಿಕಾರ ಇದ್ದುಕೊಂಡು ಮಾಡ್ಲಿಕ್ಕಾಗಿಲ್ಲ, ಇನ್ನೂ ಇವರ ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇವರಿಗೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸೇವೆ ಮಾಡಬೇಕು, ಕೆಲಸ ಮಾಡಬೇಕು ಅನ್ನುವಂಥದ್ದು ಮನಸ್ಸಿನ ಒಳಗಡೆಯಿಂದ ಬರುವಂತ ಸಂಕಲ್ಪ, ಅದು ಅಧಿಕಾರದಿಂದ ಬರುವಂತದ್ದಲ್ಲ. ಅದು ಯಾವಾಗ ನಮ್ಮ ಮನಸ್ಸಲ್ಲಿ ಆ ತುಡಿತ ಇರ್ತದೆ, ನಾವೇನಾದ್ರೂ ಈ ಸಮಾಜಕ್ಕೆ, ಹುಟ್ಟಿ ಬೆಳೆದ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿಕೊಂಡು ಅವನಿಗೆ ಅಧಿಕಾರ ಇರ್ಲಿ ಇಲ್ಲದೆ ಇರಲಿ. 9 ವರ್ಷದ ಹಿಂದೆ MLA ಸೀಟ್ ತಪ್ಪಿದಾಗ ಬಂದಾಗಲೂ ಮನೆಗೆ ಬಂದಾಗ ಹೇಳಿದೆ, ಸಂಘ ಪರಿವಾರವನ್ನು ಇಲ್ಲಿ ತನಕ ಒಂದು ಮಾಧ್ಯಮ ಆಗಿಟ್ಟುಕೊಂಡು ಅದರಲ್ಲಿ ಬೆಳೆದು ಬಂದಿರೋದ್ರಿಂದ ಈ ಕೆಲಸ ನಾನು ಮಾಡಿಕೊಂಡು ಬಂದೆ. ಆದರೆ ನಂಗೆ ಮಾಡ್ಲಿಕ್ಕೆ ಕೆಲಸ ಮಾಡುವವನಿಗೆ 100 ದಾರಿ ಇದೆ, 100 ವೇದಿಕೆ ಇದೆ, 100 ವೇದಿಕೆ ಇದೆ, 100 ದಾರಿ ಇದೆ ಕೆಲಸ ಮಾಡುವವನಿಗೆ. ನಾವು ಆ ಕೆಟಗರಿಯಲ್ಲಿ ಬಂದವರು. ಸಂಘ ಪರಿವಾರದಲ್ಲಿ ಈ ವ್ಯವಸ್ಥೆ ಒಳಗಡೆ ಇದ್ದುಕೊಂಡು ಯಾವುದೋ ಕಾರಣಕ್ಕದಿಂದ ಹೊರಗಡೆ ಬಂದವರು 1-2-3 ವರ್ಷಕ್ಕಿಂತ ಹೆಚ್ಚು ಸಮಾಜದ ಮಧ್ಯೆ ಇರ್ಲಿಕ್ಕಾಗ್ಲಿಲ್ಲ. ಇವತ್ತಿನ ಸಂಸದರಿದ್ದಾರೆ, ಎಷ್ಟು ವರ್ಷ ಸಂಸದರಾಗಿ ಇದ್ದುಕೊಂಡು ಇವತ್ತು ಜವಾಬ್ದಾರಿಯಲ್ಲಿ ಇದ್ದುಕೊಂಡು ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ಸತ್ಯ ಯಾವುದೇ ಅಧಿಕಾರ ಇರಲಿಲ್ಲ, ಯಾವುದೇ ಸ್ಥಾನಮಾನ ಇರಲಿಲ್ಲ. 8 ವರ್ಷಗಳಾಯಿತು. ಇವತ್ತಿಗೂ ಯಾವ ರೀತಿ ಸಮಾಜ ನನ್ನನ್ನು ಪ್ರೀತಿಸ್ತಾ ಇತ್ತು ಅದೇ ರೀತಿ ಸಮಾಜ ನನ್ನನ್ನು ಪ್ರೀತಿಸ್ತಾ ಇದೆ, ಅದೇ ಗೌರವ ನನಗೆ ಸಮಾಜ ಕೊಡ್ತಾ ಇದೆ. ನಾನು ಅದೇ ರೀತಿಯಲ್ಲಿ ಸಮಾಜದ ಮಧ್ಯೆ ಕಾರ್ಯಕ್ರಮಗಳು ನಾನು ಓಡಾಟವನ್ನು ಮಾಡ್ತಾ ಇದ್ದೀನಿ. ಸಂಕಷ್ಟ ಬಂದಾಗ, ಸಮಯ ಬಂದಾಗ ಅದಕ್ಕೆ ಎಲ್ಲಿ ನಿಲ್ಲಬೇಕು, ಹೇಗೆ ನಿಲ್ಲಬೇಕು, ಆ ಸ್ಥಿತಿಯಲ್ಲಿ ನಿಲ್ತಾ ಇದ್ದೀನಿ. ಇನ್ನಷ್ಟು ದೊಡ್ಡ ದೊಡ್ಡ ಹುದ್ದೆಗಳು ನನಗೆ ಸಿಕ್ಕಿದೆ. ಇವತ್ತು ಸಿಕ್ಕಿರುವಂತಹ ಕ್ರೀಡಾ ಕ್ಷೇತ್ರದ ಹುದ್ದೆ ಅದು ಸಾಮಾನ್ಯ ಹುದ್ದೆ ಅಲ್ಲ. ಅದು ರಾಜ್ಯದ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ಇದ್ದು ಪ್ರೆಸಿಡೆಂಟ್, ಅಧ್ಯಕ್ಷ ನಾನು. ಈ ವರ್ಷ 6,90,000 ರೂಪಾಯಿ ಸೈನಿಕ ಕುಟುಂಬಗಳಿಗೆ ಸೈನಿಕ ಕಲ್ಯಾಣ ನಿಧಿ ಕೊಟ್ಟಿದ್ದೇವೆ ನಾವು. ಸತ್ಯಜಿತ್ ಸುರತ್ಕಲ್ ಅವರಿಗೆ 2024ರಲ್ಲಿ ಸಿಕ್ಕಿದಂಥ ಟಿಕೆಟ್ ಸಿಗ್ಲಿಲ್ಲ ಅನ್ನುವ ಅಸಮಾಧಾನದಿಂದ ಈ ಆಕ್ರೋಶವನ್ನ ಬಿಜೆಪಿಯ ಎಲ್ಲಾ ನಾಯಕರ ಮೇಲೆ ಸತ್ಯಜಿತ್ ಸುರತ್ಕಲ್ ಅವರು ಮಾಡ್ತಾರೆ. ಅವರು ತನಗೆ ಸೀಟ್ ಸಿಗ್ಲಿಲ್ಲ ಅನ್ನೋ ವಿಚಾರಕ್ಕೆ ಈಗ ಅಸಹಾಯಕತೆಯಿಂದ ಈ ತರ ಮಾಡ್ತಾರೆ ಅಂತ. ಯಾರ ಮೇಲೂ ನಂಗೆ ದೋಷಾರೋಪಣೆ ಮಾಡಿ ಏನು ಮಾಡಬೇಕಾಗಿಲ್ಲ. ಅರೆ ಇವತ್ತು ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಸೈನ್ಯದ ಬಗ್ಗೆ ಇವತ್ತು ನಿನ್ನೆದ್ದಲ್ಲ, ನಾನು ಇದು ಮೊನ್ನೆ ಶುರು ಮಾಡಿರೋದಲ್ಲ, 12 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ನಿರಂತರವಾಗಿ. ಆವಾಗ ನಾನು ಸಂಘ ಪರಿವಾರದಲ್ಲಿದ್ದವನು, ನಾನು 12 ವರ್ಷದ ಹಿಂದೆ. ಅವತ್ತಿನಿಂದ ಶಾಲಾ ಕಾಲೇಜು ಮಕ್ಕಳಿಗೆ ಸೈನ್ಯದ ಬಗ್ಗೆ, ಎದುರಿಸಿದ ಹೋರಾಟದ ಬಗ್ಗೆ ಭಾಷಣ, ಪ್ರಬಂಧ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ. ಸಮಸ್ಯೆಯಲ್ಲಿರುವ ಸೈನಿಕ ಕುಟುಂಬಗಳ ಅದರ ಬಗ್ಗೆ ಕಾಳಜಿ ವಹಿಸಿಕೊಂಡು ಆ ಕುಟುಂಬಗಳಿಗೆ ತಿಂಗಳಿಗೆ, ವರ್ಷಕ್ಕೆ 25,000 ಹಾಗೆ ಕೊಡ್ಲಿಕ್ಕೆ, ಕಳೆದ ವರ್ಷದಿಂದ 30,000 ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಶಾಲೆ ಕಾಲೇಜುಗಳಲ್ಲಿ ಅದರ ಬಗ್ಗೆ ಭಾಷಣ, ಇದನ್ನು ಸೆಮಿನಾರ್ಗಳನ್ನು ಏರ್ಪಾಡು ಮಾಡಿದ್ವಿ. ಮಾಜಿ ಸೈನಿಕರನ್ನು ಕರ್ಕೊಂಡು ಹೋಗಿಬಿಟ್ಟು 71ರ ಸ್ವರ್ಣಿಮ್ ವಿಜಯ ಜಯಂತಿ ಸರ್ಕಾರದಿಂದ ಘೋಷಣೆ ಆಗಿತ್ತು, ಅಧಿಕೃತವಾಗಿ ಇದನ್ನು ಆಚರಣೆ ಮಾಡಬೇಕು ಅಂತ ಹೇಳಿಕೊಂಡು. ಯಾರು ಮಾಡಿಲ್ಲ. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಮಂಗಳೂರಲ್ಲಿ ಮತ್ತು ಸುರತ್ಕಲ್ನಲ್ಲಿ ಮಾಡಿತ್ತು. 71ರ ಸಂದರ್ಭದಲ್ಲಿ ಸೈನ್ಯದಲ್ಲಿದ್ದ ಸುಮಾರು 45 ಜನರನ್ನು ಒಂದೇ ವೇದಿಕೆಯಲ್ಲಿ ಕೂರಿಸಿದ್ವಿ. ನಾವು ಒಂದೇ ವೇದಿಕೆಯಲ್ಲಿ ಕೂರಿಸಿದ್ವಿ. ಯಾಕೆ ಮಾಡಬಾರ್ದಾಗಿತ್ತು? ಅರೆ ನಾವು ಮಾಡಿ, ನಾವು ಯಾವುದೇ ಅದರ ರಾಜಕೀಯ ತರದೆ ಆಮಂತ್ರಣವನ್ನು ಪ್ರತಿಯೊಬ್ಬರ ಶಾಸಕರು, ಸಂಸದರು ಎಲ್ಲರ ಮನೆ ಬಾಗಿಲಿಗೆ ತಲುಪಿಸಿ ಸ್ವತಃ ನಾನು ಒಂದಷ್ಟು ಜನರಿಗೆ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಹೇಳಿದ್ರು ಕೂಡ ಅವರಂತೂ ಮಾಡಿಲ್ಲ. ನಾವು ಮಾಡಿದ ಕಾರ್ಯಕ್ರಮಕ್ಕೂ ಭಾಗವಹಿಸಲಿಲ್ಲ, ಬಹುತೇಕ ಮಂದಿ ಭಾಗವಹಿಸಲಿಲ್ಲ. ಎಲ್ಲೋ ಒಂದು 5% ಜನ ಭಾಗವಹಿಸಿದ್ರು. ಸರ್, ಈಗ ಕಾರ್ಯಕರ್ತರಿಗೆ ಇರುವಂತದ್ದು ನಿಮ್ಮ ಮೇಲೆ ಪ್ರೀತಿ. ಇಷ್ಟು ವರ್ಷದಿಂದ ನೀವು ಸಂಘದಲ್ಲಿ ಇದ್ದು ನೀವು ತತ್ವ ಸಿದ್ಧಾಂತಗಳನ್ನ ಬಲಿ ಕೊಟ್ಟಿಲ್ಲ ಅನ್ನುವಂತಹ ವಿಚಾರ ಕಾರ್ಯಕರ್ತರಲ್ಲಿ ಗಟ್ಟಿಯಾಗಿದೆ. ಹೌದು. ಆದ್ರೆ ನಿಮ್ಮನ್ನೇ ನಂಬಿದ ಕಾರ್ಯಕರ್ತರಿಗೆ ನಿಮಗೆ ಟಿಕೆಟ್ ತಪ್ಪಿದಾಗ ಅವರಲ್ಲಿ ಆದಂತಹ ಬೇಸರ, ಅಸಮಾಧಾನ ಎಲ್ಲ, ಅಣ್ಣನಿಗೆ ಟಿಕೆಟ್ ಸಿಗುತ್ತೆ, ನಮಗೆ ನಾಳೆ ಏನಾದ್ರೂ ನಮ್ಮ ಈ ಹುಡುಗರಿಗೆ ಸಮಸ್ಯೆ ಆದಾಗ ಅಥವಾ ಹಿಂದುತ್ವಕ್ಕೆ ಧಕ್ಕೆ ಆದಾಗ ಅವರು ನಮ್ಮ ಪರವಾಗಿ ಅದೇ ಕಾರಣಕ್ಕೆ ನಾನು ರಾಜಕೀಯದ ಬಗ್ಗೆ, MLA ಚುನಾವಣೆ ಬಗ್ಗೆ ನಾನು ಯೋಚನೆ ಮಾಡಿರೋದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಇವತ್ತು ಆ ಕಾರ್ಯಕರ್ತರಿಗೆ ನಾನು ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ದೇನೆ. ನಾನು, ನೀವು ನನಗೆ ಸೀಟ್ ಸಿಗುವುದಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಂದು ಯಾವುದೇ ಅಭ್ಯಂತರ ಇಲ್ಲ. ಅರೆ ನನ್ನದು ನಿಮ್ಗೆ ಗೊತ್ತಿದೆ, ನಾನು ಸೀಟಿಗೋಸ್ಕರ ಭಿಕ್ಷೆ ಹಿಡ್ಕೊಂಡು ಅಥವಾ ಯಾರಿಗೂ ಬಕೆಟ್ ಹಿಡ್ಕೊಂಡು ಹೋಗುವವನು ನಾನಲ್ಲ. ನೀವು ನಿಮ್ಮ ಪ್ರಯತ್ನ ಸಂಘ ಪರಿವಾರದಲ್ಲಿಯೋ ಪಕ್ಷದವರಲ್ಲಿಯೋ ಯಾರ ಹತ್ರ ಬೇಕಿದ್ರೆ ನಿಮ್ಮ ಪ್ರಯತ್ನ ನೀವು ಮಾಡಬಹುದು, ಅದಕ್ಕೆ ನನ್ನದು ಏನೂ ಅಭ್ಯಂತರ ಇಲ್ಲ. ಆದರೆ ನಾನು ಯಾರ ಹತ್ರ ಕೂಡ ಸೀಟು ಕೊಡಿ ಅಂತೇಳಿ ಅಂಗಲಾಚಿಕೊಂಡು ಅಥವಾ ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ನಾನು ಹೋಗುವುದಿಲ್ಲ. ನೀವು ಒಂದು ಮಾತು ಹೇಳಿದ್ರಿ ಪ್ರಾರಂಭದಲ್ಲಿ, ಹಿಂದುತ್ವದ ವಿರುದ್ಧ ಮಾಡಿದ್ದಾರೆ, ಹಿಂದುತ್ವ ವಿರುದ್ಧ ಹೋಗಿದ್ದಾರೆ ಹೇಳಿಕೊಂಡು ನನ್ನ ಬಗ್ಗೆ ಮಾತನಾಡಬೇಕಿದ್ರೆ, ಹಿಂದುತ್ವ ಅಂದರೆ ಏನು? ಇವತ್ತೊಂದು ಮೂಲಭೂತ ಪ್ರಶ್ನೆ ಇದೆ. ಒಂದು ರಾಜಕೀಯ ಪಕ್ಷವನ್ನು ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸುವುದೇ ಹಿಂದುತ್ವವಾ? ಅದನ್ನು ಮಾಡಿದರೆ ಮಾತ್ರ ಅವನು ಹಿಂದುತ್ವದ ಹೋರಾಟಗಾರನ? ಇವತ್ತು ಅದಾಗ್ತಾ ಇದೆ. ಇವತ್ತು ಹಿಂದುತ್ವ ಅಂತ ಹೇಳಿದ್ರೆ ಯಾವುದು ಹಿಂದುತ್ವ ಅಂತ ಹೇಳಿಕೊಂಡು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಒಂದು ಪಕ್ಷವನ್ನು ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸುವುದು ಮಾತ್ರ ಹಿಂದುತ್ವ ಅಂತ ಹೇಳಿ ಹಿಂದುತ್ವದ ಹೆಸರು ಹೇಳಿಕೊಂಡು ಇವತ್ತೊಂದು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಆನಂತರ ಕಾರ್ಯಕರ್ತರನ್ನ ನಿಕೃಷ್ಟವಾಗಿ ನೋಡ್ತಾರೆ, ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸೋದಿಲ್ಲ. ಎಷ್ಟೋ ಸಲ ಕಾರ್ಯಕರ್ತರು ಯಾವುದೋ ಕೇಸುಗಳನ್ನು ಹಾಕೊಂಡು ಹೋರಾಟ ಮಾಡಿ ಎಲ್ಲೋ ಜೈಲಲ್ಲಿದ್ದಾಗ ಅವರನ್ನು ಬಿಡಿಸ್ಲಿಕ್ಕೂ ಬರೋದಿಲ್ಲ ಅನ್ನುವಂಥ ಆರೋಪ ಬಿಜೆಪಿ ನಾಯಕರ ಮೇಲೆ ಇದೆ. ನಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಉದಾಹರಣೆ ತುಂಬಾ ಇದೆ. ಇಲ್ಲಿ ದೀಪಕ್ ರಾವ್ ಅವರ ಹತ್ಯೆ ಆಯಿತು 9 ವರ್ಷದ ಹಿಂದೆ. ಹತ್ಯೆ ಆದಾಗ ಅವತ್ತು ಬಂದ ನಾಯಕರುಗಳಲ್ಲಿ ಘೋಷಣೆ ಮಾಡಿದ್ರು,
ಅವರ ಮನೆಯವರಿಗೆ ಯಾರಿಗಾದ್ರೊಬ್ರು ಸರ್ಕಾರಿ ಉದ್ಯೋಗ ನಾವು ಮಾಡಿಸಿಕೊಡ್ತೀವಿ ಅಂತ ಹೇಳಿಕೊಂಡು ಘೋಷಣೆಯಲ್ಲಿ ಅವರು ಕೊಟ್ಟ ಭರವಸೆಯಲ್ಲಿ ಅದು ಒಂದಿತ್ತು. ಆ ನಂತರ 1-2 ತಿಂಗಳು ಕಳೆದು ಅಮಿತ್ ಶಾ ಅವರು ಈ ಕಡೆ ಈ ಭಾಗಕ್ಕೆ ಬಂದಾಗ, ಅವರ ಮನೆಗೆ ಬಂದಾಗ ಅಲ್ಲಿ ಕೇಳಿದ್ರು ಸರ್ಕಾರಿ ಉದ್ಯೋಗದ್ದು ಏನಾಯ್ತು ಅಂತ ಹೇಳಿಕೊಂಡು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇದ್ರು, ಅವತ್ತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರಿದ್ರು, ಸಂಘದ ಪ್ರಮುಖರು ಎಲ್ಲರೂ ಆ ಮನೆ ಒಳಗಡೆ ಇದ್ರು, ಇವತ್ತಿನ ಶಾಸಕರು, ಅವತ್ತಿನ ಸಂಸದರು ಅವರೆಲ್ಲರೂ ಆ ಮನೆ ಒಳಗಡೆ ಇದ್ರು. ನಂಗೆ ಆ ಮನೆ ಒಳಗಡೆ ಎಂಟ್ರಿ ಇರಲಿಲ್ಲ. ಇವರು ಕೊಟ್ಟ ಲಿಸ್ಟಲ್ಲಿ ಯಾರೆಲ್ಲ ಮನೆ ಒಳಗಡೆ ಇರಬೇಕು ಅಂತ ಹೇಳಿ ಕೊಟ್ಟ ಲಿಸ್ಟಲ್ಲಿ ನನ್ನ ಹೆಸರು ಇರಲಿಲ್ಲ. ಯಾಕೆ ಸರ್ ಅದಿರಲಿಲ್ಲ? ರಾಜಕೀಯ ಅದೇ. ಅರೆ ನಾನು ಮನೆ ಒಳಗಡೆ ಹೋಗಿದ್ದೆ ನಾನು, ಯಾಕಂತ ಹೇಳಿದ್ರೆ ಯಾರು ನನ್ನನ್ನು ಇಲ್ಲಿ ತಡಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಆ ಮನೆ ಒಳಗಡೆ ಇದ್ದೆ ನಾನು. ಅಮಿತ್ ಶಾ ಅವರು ಕೇಳಿದ್ರು ಏನಾಯ್ತು ಅದ್ರದ್ದು ಅಂತ ಹೇಳಿಕೊಂಡು. 2 ತಿಂಗಳು ಬಿಟ್ಟ ನಂತರ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಯಾರ ಹತ್ರ ಆದ್ರೂ ಉತ್ತರ ಬೇಕಲ್ಲ ಇವ್ರ ಹತ್ರ. ಅವತ್ತಿನ ಅವರು ಮಂಡಲ ಅಧ್ಯಕ್ಷ, ಇವತ್ತಿನ ಶಾಸಕರು, ಅವ್ರ ಹತ್ರ ಬಳಿ ಇರಲಿಲ್ಲ. PS ಪ್ರಕಾಶ್ ಸಂಘದ ಪ್ರಾಂತೀಯ ಸಹಕಾರಿ ಹೊತ್ತು ವಿಭಾಗ ಕಾರ್ಯ ಆಗಿದ್ರು, ಅಥವಾ ಪ್ರಾಂತದಲ್ಲಿದ್ದರು, ಅವರ ಬಳಿ ಉತ್ತರ ಇರಲಿಲ್ಲ. ಸಂಸದರು ಅವರ ಬಳಿ ಇರಲಿಲ್ಲ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಹತ್ರ ಇರಲಿಲ್ಲ ಉತ್ತರ. ಕೊನೆಗೆ ನಾನು ಕೇಳಿದೆ, ನಾನು ಎಲ್ಲಿ ಏನು ಪ್ರಯತ್ನ ಆಗಿದೆ ಉದ್ಯೋಗಕ್ಕೆ, ಉದ್ಯೋಗವೂ ಕೊಟ್ಟಾಗಿದೆ, ಆದರೆ ಅವನಿಗೆ ಕಿವಿಯೂ ಕೇಳೋದಿಲ್ಲ, ಬಾಯಿ ಬರುವುದಿಲ್ಲ. ಆ ಕಾರಣಕ್ಕೋಸ್ಕರ ಅವನ ಮನೆಯಿಂದ ಅಲ್ಲಿ ತನಕ ಕಂಪನಿ ತನಕ ಹೋಗಿ ಬರೋದು, ಕಿಸ್ಕೋದಲ್ಲಿ ಆಗಿದ್ದಂಥ ಉದ್ಯೋಗದ ಅಲ್ಲಿ ತನಕ ಹೋಗಿ ಬರೋದು ಕಷ್ಟ ಇದೆ ಅಂತ ನಾನು ಹೇಳಿವಿ. ಕೆಲವರು ನನ್ನ ಮುಖ ನೋಡ್ತಾರೆ. ಇವರಿಗೆ ಭಾಷಣ ಮಾಡಿ ಘೋಷಣೆ ಮಾಡಿ ಮಾತ್ರ ಗೊತ್ತು ಹೊರತು ಅದರ ಫಾಲೋ ಅಪ್ ಇಲ್ಲ. ಅದಾಗಿ 4 ದಿವಸ ಆಗಬೇಕಿದ್ರೆ ಅವತ್ತು ರಾಜ್ಯದ ಉಪಾಧ್ಯಕ್ಷರವರು, ಅವತ್ತು ಸಂಸದರವರು, ಕೇರಳ ಉಸ್ತುವಾರಿ ಕೂಡ ಅವರು ನನ್ನ ಹತ್ರ ಹೇಳ್ತಾರೆ, ಸತ್ಯ ಕೇರಳದಲ್ಲಿ ಒಂದು 6-7 ಜನ ಕಾರ್ಯಕರ್ತರಿದ್ದಾರೆ, ಅವರಿಗೆ ಇದೇ ರೀತಿ ಸಮಸ್ಯೆ ಆಗಿದೆ, ಏನಾದರೂ ಅವರಿಗೆ ಮಾಡಬಹುದಾ ಅಂತ ಹೇಳಿಕೊಂಡು. ನಾನು ಶಾಸಕ ಅಲ್ಲ, ಸಂಸದ ಅಲ್ಲ, ರಾಜ್ಯ ಜವಾಬ್ದಾರಿ ಇರಲಿಲ್ಲ, ಏನೂ ಇರಲಿಲ್ಲ. ಹಾಗಾದರೆ ಇವರ ಸ್ಥಿತಿಗತಿ ಏನಿದೆ? ಏನು ಹಿಂದುತ್ವದ ಪಕ್ಷ, ಹಿಂದುತ್ವದ ಸಂಘಟನೆ ಹೇಳಿದವರು ನಾನು ಇವತ್ತು ಅವ್ರ ಹತ್ರ ಕೇಳುವಂಥದ್ದು, ಏನು ಮಾಡೋದು, ಏನು ಮಾಡ್ತೇವೆ? ಹಾಗಾದ್ರೆ ಇವರು ಅಧಿಕಾರಕ್ಕೆ ಬಂದ ಕೂಡಲೇ ಹಿಂದುತ್ವ ಆಯಿತು, ಮುಗೀತು. ನೀವೀಗ ಹೇಳಿದ್ರಿ ಹಿಂದುತ್ವ ಅಂತೇಳಿ. ಹಾಗಾದ್ರೆ ಹಿಂದುತ್ವ ಪ್ರಬಲವಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಗಳು ದುರ್ಬಲಗೊಳ್ತಾ ಇದ್ದಾವೆ. ವ್ಯವಸ್ಥಾತ್ಮಕ ಸಮಸ್ಯೆ ಏನಿದೆ? ಹಿಂದೆ ಶಾಖೆಗಳು 50 ನಡೀತಾ ಇದ್ವು, ಈಗ 4-5ಕ್ಕೆ ಬಂದು ತಲುಪಿದವೆ, ಸಂಖ್ಯೆಗಳು ಗಣನೀಯವಾಗಿ ಕುಸಿತಾ ಇದ್ದಾವೆ. ಹಾಗಾದ್ರೆ ಇದು ಹಿಂದುತ್ವ ವೀಕ್ ಆಗ್ತಾ ಇದೆಯಾ ಅಂತ ಹೇಳಿ ನಾನು ಮೊನ್ನೆ ಒಂದು ಮಾತು ಹೇಳಿದ್ದನ್ನು ಅವರವರಿಗೆ ಖುಷಿ ಬಂದ ರೀತಿಯಲ್ಲಿ ಅರ್ಥೈಸಿಕೊಂಡ್ರು. ಸಂಘದ ಬಗ್ಗೆ, ಸಂಘದ ಕಾನೂನಾತ್ಮಕ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಬಂತು. ಈ ರಾಜ್ಯದ ಗೃಹ ಸಚಿವರು ಪ್ರಶ್ನೆಯನ್ನು ಎತ್ತಿದ್ರು. ಆವಾಗ ಒಂದು ಮಾತನ್ನು ಹೇಳಿದೆ ನಾನು, ಈ ಹಿಂದೆ ಸಂಘದ ಬಗ್ಗೆ ಯಾರೇ ಏನೇ ಅಪವಾದ ಮಾಡಿದ್ರು ಕೂಡ ಅದನ್ನು ಸಮರ್ಥನೆ ಮಾಡುವಂತಹ ಒಂದು ಸಮಾಜ ಇತ್ತು. ಸಂಘ ನಮ್ಮದು, ಸಂಘಕ್ಕೆ ಏನಾದರೂ ಅಪಮಾನ ಆದರೆ, ಸಂಘದ ಮೇಲೆ ಏನಾದರೂ ಅಪವಾದ ಬಂದರೆ ಅದನ್ನು ಎದುರಿಸುವ ನಮ್ಮ ಜವಾಬ್ದಾರಿ. ಸಂಘದ ಯಾರೋ ಜವಾಬ್ದಾರಿ ಇದ್ದು ಅನ್ನೋದಕ್ಕೆ ಉತ್ತರ ಕೊಡಬೇಕು, ಅಥವಾ ಸಂಘದಿಂದ ಲಾಭ ಪಡೆದು ಉತ್ತರ ಕೊಡಬೇಕು ಅಂತ ಹೇಳಿ ಸಮಾಜ ಯೋಚನೆ ಮಾಡ್ತದೆ. ಸಂಘದನ್ನು ಓನಪ್ ಮಾಡಿಕೊಂಡಿತ್ತು. ಡಾಕ್ಟರ್ ಜಿ ಹತ್ರ ಒಬ್ರು ಕೇಳಿದ್ರಂತೆ, ಸಂಘ ಯಾವಾಗ ಇದು ನಿಲ್ತದೆ ಅಂತ ಹೇಳಿಕೊಂಡು. ಯಾವಾಗ ಸಮಾಜವೇ ಸಂಘ ಆಗಿ ಬಿಡ್ತದೆ ಅವತ್ತು ಸಂಘದ ಚಟುವಟಿಕೆ ನಿಲ್ಲಿಸ್ತೇನೆ ಅಂತ ಹೇಳಿಕೊಂಡು. ಸಮಾಜವೇ ಸಂಘ ಆಗಿ ಪರಿವರ್ತನೆ ಆಗ್ತದೆ, ಆವಾಗ ನಿಲ್ಲಿಸ್ತೇನೆ ಅಂತ ಹೇಳಿಕೊಂಡು. ಒಂದು ಕಾಲಘಟ್ಟದಲ್ಲಿ ಆ ಸ್ಥಿತಿಗೆ ಬಂದಿತ್ತು, ಸಮಾಜ ಸಂಘವನ್ನು ಓನಪ್ ಮಾಡಿಕೊಂಡಿತ್ತು. ಆದರೆ ಮೊನ್ನೆ ಆದಾಗ ಸಮಾಜ ಸಂಘವನ್ನು ಓನಪ್ ಮಾಡಿಕೊಳ್ಳಿಲ್ಲ. ಯಾರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಯಾರೋ ಅದಕ್ಕೆ ಉತ್ತರ ಕೊಡಲಿಕ್ಕೂ, ಸಂಘದ ಪರವಾಗಿ ಉತ್ತರ ಕೊಡಲಿಕ್ಕೂ ಹೆಚ್ಚು ಸಮಾಜದ ಹಿರಿಯರು, ಪ್ರಮುಖರು ಅಂತ ಹೇಳಿದ್ದವರು, ಸಂಘ ಪರಿವಾರದಲ್ಲಿದ್ದವರು ನಾನು ಹೇಳ್ತಿರೋ ಸಾಮಾನ್ಯ ಸಮಾಜ, ಸಂಘದ ಹಿರಿಯರು ಇದರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿಕೊಂಡು ನಾನು ಭಾವಿಸ್ತೇನೆ ಅಂತ ಅವತ್ತು ಹೇಳಿದ್ದೆ ನಾನು. ಅದಕ್ಕೆ ನಾನು ಯಾವತ್ತೂ ಹೇಳೋದುಂಟು, ಇವತ್ತು ಗಣವೇಶಧಾರಿ ಸ್ವಯಂ ಸೇವಕರು ಸಿಗ್ತಾರೆ, ಸ್ವಯಂ ಸೇವಕತ್ವಧಾರಿ ಸ್ವಯಂ ಸೇವಕರು ಸಿಗ್ತಾ ಇಲ್ಲ. ಗುರುಪೂಜೆ ನಿನ್ನೆ ಆಯ್ತು ಕಾರ್ಯಕ್ರಮ. ದೊಡ್ಡವರು ಬರ್ತಾರೆ, ಮೇಲಿಂದ ಬರ್ತಾರೆ ಅಂತ ಹೇಳಿ ಅವರ ಮುಂದೆ ಸಂಖ್ಯೆಯನ್ನು ತೋರಿಸಬೇಕು. ಸಂಖ್ಯೆಯನ್ನು ತೋರಿಸಬೇಕಂದ್ರೆ ಏನು ಮಾಡಬೇಕು? ರಾಜಕೀಯ ನಾಯಕರು ನಾಳೆ ಅದನ್ನೇ ತೋರಿಸಿಕೊಂಡು ಸೀಟನ್ನು ಕೇಳುವಂಥದ್ದು ಇವತ್ತು ಜಾಯಮಾನ ಆಗಿಬಿಟ್ಟಿದೆ. ದೊಡ್ಡವರು ಬಂದಾಗ 100-200 ಸಂಖ್ಯೆ ಜೋಡಿಸಬೇಕು. ಒಂದು ಘಟನೆ ನನಗೆ ಉಡುಪಿಯಿಂದ ನನಗೆ ಫೋನ್ ಬಂದಿತ್ತು ತುಂಬ ವರ್ಷದ ಹಿಂದೆ. ಇದೇ ರೀತಿ ಇವರಿಗೆ ಸೀಟು ಬೇಕು ಅಂತ ಹೇಳಿಕೊಂಡು ಇವರೇ ಒಂದಷ್ಟು ಜನರಿಗೆ 200 ರೂಪಾಯಿ ಕೊಟ್ಟು ಕವರಲ್ಲಿ 100 ರೂಪಾಯಿ ಹಾಕಿ 100 ರೂಪಾಯಿ ನಿಮ್ಮ ಖರ್ಚಿಗೆ ಅಂತ ಹೇಳಿ ಬಿಟ್ಟು ಅವರನ್ನು ಹೋಗಿ ಗುರುಪೂಜೆ ಕಾರ್ಯಕ್ರಮದಲ್ಲಿ ಕೂರಿಸಿದ್ದಾರೆ. ಸಂಘ ಏನು ಅಂತ ಗೊತ್ತಿಲ್ಲ, ಯಾಕೆ ಗುರುಪೂಜೆ, ಯಾಕೆ ಗುರುದಕ್ಷಿಣೆ ಯಾವುದೂ ಗೊತ್ತಿಲ್ಲ ಅವರಿಗೆ. ಒಂದು ದಿವಸ ಸಂಘದ ಶಾಖೆ ಬಂದವರಲ್ಲ. ಅವರ ಅಲ್ಲಿಯ ತೋಟದ ಕೆಲಸದವರನ್ನು, ಕೂಲಿ ಕಾರ್ಮಿಕರನ್ನು ಅವರೆಲ್ಲ ಹೊಟ್ಟು ಅಂಥವ್ರಿಗೆ ತಾನೇ ಸಿಗೋದು, ಬಿಳಿ ಪಂಚೆ ಉಟ್ಕೊಂಡು ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ. ಇದೇ ರೀತಿ ಸರಸಂಘ ಚಾಲಕರು ಬಂದಾಗ 25-30 ಸಾವಿರ ಜನರದ್ದು ಗಣವೇಶಧಾರಿ ಸ್ವಯಂ ಸೇವಕರದ್ದು ಪಥಸಂಚಲನ ಮಾಡಿಸಿದ್ರು. ಕಾರ್ಯಕ್ರಮ ಮುಗಿದು ಆಮೇಲೆ ಪ್ರಮುಖರ ಚರ್ಚೆ ಆದ ಕೂಡಲೇ ಸರಸಂಘ ಚಾಲಕರು ಹೇಳಿದರು, ನನಗೆ 25-30 ಸಾವಿರ ಸಂಖ್ಯೆ ಬೇಡ,
ಎಡ ಬಲ ಅಂತ ಹೇಳಿದಾಗ ಎಡ ಅಂತ ಹೇಳಿದೆ, ಎಡಕಾಲು ಬಲ ಅಂತ ಹೇಳಿ ಬಲಗಾಲು ಬರುವ ಹಾಗೆ ಒಂದೇ ಸಾಲಲ್ಲಿ ನಿಂತುಕೊಂಡು ಮಾಡುವಂಥ ಪಥಸಂಚಲನ ಮಾಡಿ 5,000 ಜನ ಸ್ವಯಂ ಸೇವಕರು ಸಾಕು ನನಗೆ, ಅದನ್ನು ಮಾಡಿಸಿದ್ದು, ಅದನ್ನು ಮಾಡಿ ಅಂತ ಹೇಳಿದರು. ಇವರು ಮರ್ತಿದ್ದೀರ ನಂಗೆ ಗೊತ್ತಿಲ್ಲ, ನಂಗೆ ಇವತ್ತು ನೆನಪಿದೆ. ಅದು ಒಂದು 20 ವರ್ಷದ ಹಿಂದೆ ಅದು ಘಟನೆ. ಇದು ಸುದರ್ಶನ್ ಜಿ ಅವರು ಇದ್ರು ಅಂತ ನನ್ನ ನೆನಪು. ಬಿಜೆಪಿಯವರು ಬಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಅದರ ಖುಷಿ ನೋಡ್ತಾರೆ ಅಂತ ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಹಿಂದುತ್ವದ ಹೋರಾಟಗಳು ಬಂದಾಗ ಬಿಲ್ಲವ ಸಮುದಾಯದ ಹುಡುಗರು ಅಥವಾ ಇತರೆ ಸಮುದಾಯದ ಹುಡುಗರು ಮುಂದೆ ಹೋಗಿ ಅಲ್ಲಿ ಹೋರಾಟ ಮಾಡಿ ಏನೋ ಅವರ ಜೀವವನ್ನು ಕಳ್ಕೊಳ್ತಾರೆ. ಆದರೆ ಈ ಅಧಿಕಾರದಲ್ಲಿ ಇರುವಂತಹ ರಾಜಕಾರಣಿಗಳ ಮಕ್ಕಳಾಗಲಿ ಅಥವಾ ಅವರ ಯಾವುದೇ ಮಕ್ಕಳಾಗಲಿ ಅಲ್ಲಿರುವುದಿಲ್ಲ. ಅವರೆಲ್ಲ ಫಾರಿನ್ನಲ್ಲಿ ಓದ್ತಾ ಇರ್ತಾರೆ, ಇಲ್ಲಿ ಬಡವರ ಮಕ್ಕಳ ಬಲಿ ತೆಗೆದು ನೋಡ್ತಾ ಇರ್ತಾರೆ. ಅವರ ಅಧಿಕಾರಕ್ಕೆ ವಾಸ್ತವ ಸತ್ಯ ಇದು. ಇವತ್ತು ಮೇಲ್ವರ್ಗದವರು ಹಿಂದುತ್ವ ಹೋರಾಟದಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಎಲ್ಲೋ 10% 20% ಇದ್ದಾರೆ. ಆ ಸಮಾಜದಲ್ಲಿ ಕೂಡ ಒಂದಷ್ಟು ಬಡವರ ಮಕ್ಕಳದು, ಒಂದಷ್ಟು ಮೇಲ್ವರ್ಗದವರನ್ನು ನಾನು ನೋಡಿದ್ದೆ. ನಾನು ಅವರು ಸಂಘಟನೆಯಲ್ಲಿ ಜವಾಬ್ದಾರಿ ತಗೊಂಡಿದ್ದಾರೆ, ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವರಿಗೆ ಅವ್ರದ್ದು ಸಮಾಜದವ್ರದ್ದು ಫೋನ್ ಬರುತ್ತೆ, ನೀನು ಅದರಲ್ಲಿ ಇರಬೇಡ. ಸಂಘದ ಪ್ರಮುಖರು ಹೇಳ್ತಾರೆ, ನೀನು ಸಂಘದ ಶಾಖೆ ಜವಾಬ್ದಾರಿ ತಗೋ, ನೀನು ಜಾಗರಣ ವೇದಿಕೆ ಬಜರಂಗದಲ್ಲಿ ನಿಮಗೆ ಬೇಡ, ನೀನು ಸಂಘದ ಶಾಖೆ ಜವಾಬ್ದಾರಿ ತಗೋ ಅಥವಾ BJPಯಲ್ಲಿ ಜವಾಬ್ದಾರಿ ತಗೋ ಅಂತ ಹೇಳಿಕೊಂಡು ವಾಪಸ್ ಕರೆದಿರುವಂಥ ಘಟನೆಗಳನ್ನು ನೋಡಿದ್ದೇನೆ ನಾನು. ಎಲ್ಲೋ 10% 20% ಬಿಡೋರ ಮಕ್ಕಳಿದ್ದಾರೆ. ಆದರೆ ಅವರಿಗೂ ಕೂಡ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಇದರಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಅವರನ್ನು ಕೂಡ ಪ್ರಧಾನಿ ಮೋದಿ ಅವರು ಹೇಳ್ತಾರೆ, ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನವರೆಗೆ ನಾವು ತಲುಪ್ತೇವೆ, ಜೊತೆಗೆ ಅವರಿಗೆ ಅಧಿಕಾರಕ್ಕೆ ಬರುವಂಥ ಅಂದರೆ ಅಧಿಕಾರಕ್ಕೆ ಅವರು ಬರುವ ನಾಯಕರಾಗಿ ಆರಿಸಿ ಬರುವಂತಹ ಹಕ್ಕನ್ನು ನಾವು ಕೊಡ್ತೇವೆ. ಜನಸಾಮಾನ್ಯನಿಗೂ ನಾಯಕನಾಗೂ ಅರ್ಹತೆ ಇದೆ. ಹಾಗಾದರೆ ಇಷ್ಟು ವರ್ಷದಿಂದ ಕಷ್ಟಪಟ್ಟ ನಿಮಗೆ ಯಾಕೆ ಮೋದಿಯವರು ನೋಡಲಿಲ್ವ ನಿಮ್ಮ ಕಷ್ಟವನ್ನು? ಈ ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ ಅಂಥದ್ದು 5% ಜನರಿಗೆ ಕೊಡ್ತಾರೆ, ಪ್ರಚಾರ 75%. ಹಾಗಾದ್ರೆ ಮೋದಿಯವರು ಸುಳ್ಳು ಹೇಳಿದ್ರು ಅಂತ ಆಯ್ತಲ್ಲ? ಹೌದು, ಆ ವಿಚಾರದಲ್ಲಿ ಹೌದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಎಲ್ಲೋ 5% ಆ ರೀತಿ ಪ್ರಾಮಾಣಿಕ ಕಾರ್ಯಕರ್ತರು, ನಿಷ್ಠೆಯಿಂದ ದುಡಿದವರು, ಏನು ಇಲ್ಲದೆ ಎಲ್ಲವನ್ನು ಕಳ್ಕೊಂಡು ದುಡಿದಂಥವ್ರು, ಎಲ್ಲೋ ಒಂದು 5% ಅಂತಹ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟು 75% ಅಂತವರಿಗೆ ಕೊಟ್ಟ ರೀತಿಯಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಇವತ್ತು ಅಧಿಕಾರದಲ್ಲಿರುವವರು, ಶಾಸಕರು, MLC ಆಗಿರುವವರು, ಸಂಸದರಾಗಿರುವವರು ಯಾರಿದ್ದಾರಂತಹ ಕಾರ್ಯಕರ್ತರು ಎಷ್ಟು ಜನ ಇದ್ದಾರೆ ಹೇಳಿ ಇವತ್ತು? ಆ ರೀತಿ ಹಿಂದುಳಿದ ವರ್ಗದಿಂದ ಬಂದವರು, ಸಾಮಾನ್ಯ ಕಾರ್ಯಕರ್ತರು, ಮನೆಯಲ್ಲಿ ಬಡತನ ಇದ್ರೂ ಕೂಡ ಎಲ್ಲವನ್ನು ಬಿಟ್ಟು ದೇಶ, ಧರ್ಮ, ಸಮಾಜ ಅಂತ ಹೇಳಿ ನಿಂತವರು ಎಷ್ಟು ಜನ ಇದ್ದಾರೆ ಇಲ್ಲಿ? ಅಂಕಿಅಂಶ ಸಹಿತ ಉತ್ತರ ಕೊಡ್ಲಿ ಇವರು, ಆಗ ನಾನು ಒಪ್ಕೊಳ್ತೇನೆ. ಇಲ್ಲಾಂದ್ರೆ ಮೋದಿಯವರು ಆ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿಕೊಂಡು ಹೇಳಲೇಬೇಕಾಗ್ತದೆ. ಸತ್ಯ ಅಂತ ನಿಷ್ಠುರವಾದಿ ಆಗಿರೋದಕ್ಕೋಸ್ಕರ ಸತ್ಯನನ್ನು ಹೊರಗಡೆ ಇಟ್ಟಿರುವಂತದ್ದು. ಅದಕ್ಕೆ ನಾನು ಕೇಳಿದೆ, ಹಿಂದುತ್ವದ ಇವತ್ತು ಏನರ್ಥ? ಒಂದು ಪಕ್ಷವನ್ನು ಅಧಿಕಾರದಲ್ಲಿ ಕೂರಿಸುವುದೇ ಹಿಂದುತ್ವ ಇವತ್ತು. ಅದಾಗಿದ್ರೆ ಆ ಹಿಂದುತ್ವ ನಂಗೆ ಬೇಡ. ನಾನು ಜಾಗರಣ ವೇದಿಕೆಯಲ್ಲಿದ್ದಾಗ ಕೂಡ ಸಂಘದ ಹಿರಿಯಲ್ಲಿ ಇದೇ ಹೇಳಿರುವಂತದ್ದು. ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ದಾರೆ? ಹಿಂದೂ ಅನ್ನೋ ಹೆಸರಿನ ವ್ಯಕ್ತಿ ಅವನು ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಅವನಿಗೆ ಅತ್ಯಂತ ಪ್ರೀತಿ, ಅತ್ಯಂತ ನೆಚ್ಚಿನ ನಿನ್ನ ಬಂಧು ಆಗಬೇಕು. ಆಗ ಮಾತ್ರ, ಹಾಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಅಂತ ಹೇಳಿಕೊಂಡು ಸ್ವಾಮಿ ವಿವೇಕಾನಂದರ ಫೋಟೋವನ್ನು ಹಾಕೊಂಡು ಇವತ್ತು ಇಡೀ ಸಂಘ ಪರಿವಾರ ಅವರನ್ನೇ ಮುಂದೆ ಇಟ್ಟುಕೊಂಡು ಇವತ್ತು ಯುವಜನರ ಪ್ರೇರಣೆ ಅಂತ ಹೇಳಿಕೊಂಡು ಹೇಳ್ತಾರಲ್ಲ, ಅವರು ಕೊಟ್ಟಿರುವಂತ ಹೇಳಿಕೆ ಇದು. ನಾನು ಅದೇ ಹೇಳಿದ್ದೆ, ಹಿಂದೂ ಜಾಗರಣ ವೇದಿಕೆ ಒಂದು ಹಿಂದುತ್ವದ ಸಾಮಾಜಿಕ ಆಂದೋಲನ ಆಗಿರೋದಕ್ಕೋಸ್ಕರ ನಮ್ಮನ್ನು ಚುನಾವಣಾ ರಾಜಕೀಯದಲ್ಲಿ ನಮ್ಗೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡಬಾರ್ದು, ನಮ್ಗೆ ಒತ್ತಡ ಹಾಕಬಾರ್ದು. ನಾಳೆ ಹಿಂದುತ್ವದ ಹೋರಾಟ ಅಂತ ಹೇಳಿ ಆದಾಗ ಕಾಂಗ್ರೆಸ್ನ ಹಿಂದುವು ನಮ್ಮ ಪರವಾಗಿ ನಿಂತ್ಕೊಳ್ಬೇಕು, JDS ನಲ್ಲಿರೋ ಹಿಂದುವು ಈ ಹಿಂದುತ್ವದ ಹೋರಾಟದಲ್ಲಿ ನಮ್ಮ ಜೊತೆ ನಿಂತ್ಕೊಳ್ಬೇಕು, ಕಮ್ಯುನಿಸ್ಟ್ ನಲ್ಲಿರುವ ಹಿಂದೂವನ್ನು ಕೂಡ ಸಾಧ್ಯ ಆದರೆ ಹಿಂದುತ್ವದ ಹೋರಾಟ ಬಂದಾಗ ನಮ್ಮ ಜೊತೆ ನಿಂತ್ಕೊಳ್ಳುವ ಹಾಗೆ ವ್ಯವಸ್ಥೆ ಆಗಬೇಕು. ಇದು ಆಗಬೇಕಿದ್ರೆ ಚುನಾವಣಾ ರಾಜಕೀಯದಿಂದ ನಾವು ಹೊರಗೆ ಇರಬೇಕು. ನಾವು ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಅಲ್ಲಿ ಮಾತ್ರ ನಮಗೆ ಕೆಲಸ, ಅದು ಕೂಡ ನಾವು BJP MP ಗೋಸ್ಕರ ಕೆಲಸ ಮಾಡೋದಲ್ಲ, ರಾಷ್ಟ್ರೀಯತೆಗೋಸ್ಕರ ಅನ್ನೋ ಹೆಸರು ನಮಗೆ ಕೆಲಸ ಮಾಡಲಿಕ್ಕೆ ಮಾತ್ರ ನಮ್ಗೆ ಒತ್ತಡ ಹಾಕಬೇಕು. ಬಿಟ್ಟರೆ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕೀಯದ ಒಳಗಡೆ ನಮಗೆ ಒತ್ತಡ ಹಾಕಬಾರ್ದು ಅಂತ ಹೇಳಿಕೊಂಡು BJPಯಲ್ಲಿ ಇರುವಾಗಲೇ ಪಕ್ಷದ ಪರವಾಗಿ ತಾನು ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಸತ್ಯಜಿತ್ ಸುರತ್ಕಲ್ ಅವರು BJPಯ ವಿರುದ್ಧವಾಗಿ ನಿಂತರು. ಅಲ್ಲಲ್ಲಿ ಕ್ಯಾಂಪೇನ್ಗಳನ್ನು ಮಾಡಿದರು, BJPಯ ವಿರುದ್ಧವಾಗಿಯೇ ಮಾಡಿದರು, ಪದ್ಮರಾಜ ಪರವಾಗಿಯೇ ಮಾಡಿದರು. ಹಾಗಾದರೆ ಅವರ ತತ್ವಗಳೇನು ಅಂದರೆ ಅವರು ನಾನು ಹಿಂದೂ ಅಂತ ಹೇಳ್ಕೊಳ್ತಾರೆ, ಪ್ರಬಲ ಹಿಂದೂವಾದಿ ಅಂತ ಹೇಳ್ಕೊಳ್ತಾರೆ. ಆದರೆ ಅದೇ ಹಿಂದೂವಾದ ಇರುವಂಥ BJPಯನ್ನು ವಿರೋಧ ಮಾಡ್ತಾರೆ. ಇದು ಪಕ್ಷ ವಿರೋಧಿ ಅವ್ರು ಮಾಡಿರೋದು, ಧರ್ಮ ವಿರೋಧಿ ಅಂತ ಹೇಳುವಂಥ ಮಾತುಗಳು ಕೇಳಿ ಬರ್ತವೆ. ಒಂದು ಸೀಟ್ ತಪ್ಪಿರೋದು 8 ವರ್ಷದ ಹಿಂದೆ. ಆವಾಗ ನಾನು ಎಲ್ಲೂ ಪಕ್ಷದ ವಿರುದ್ಧ ನಾನು ಯಾವುದೇ ಚಟುವಟಿಕೆ ಮಾಡಿಲ್ಲ, ಎಲ್ಲೂ ಪಕ್ಷದ ವಿರುದ್ಧ ಪ್ರಚಾರ ಮಾಡಿಕೊಂಡು ಹೋಗಿಲ್ಲ. ಅವತ್ತಿನ ದಿವಸ ನಾನು ಯಾರ ಪರವಾಗಿಯೂ ಅಥವಾ ಇದರ ವಿರುದ್ಧವಾಗಿ ಎಲ್ಲೂ ನಾನು ಕೆಲಸ ಮಾಡಿಕೊಂಡು ಹೋಗಿಲ್ಲ. ನಾನು
3 ವರ್ಷ ನಾನು ಯಾವುದೇ ಸಂಘಟನೆಯಲ್ಲಿ ನಾನು ಜವಾಬ್ದಾರಿ ಇರಲಿಲ್ಲ. ಆ ನಂತರ ನಾನೊಂದು ಸಮಾಜದ ಸಂಘಟನೆ ಜವಾಬ್ದಾರಿ ತಗೊಂಡೆ. ನಾನು ಅವತ್ತು ಹೇಳಿದ್ದೆ, ಹಿಂದುತ್ವದ ಒಳಗಡೆ ಹಿಂದುಳಿದ ವರ್ಗಗಳಿಗೋಸ್ಕರ ಇಲ್ಲಿ ನ್ಯಾಯ ಸಿಗಬೇಕು, ಹಿಂದುಳಿದ ವರ್ಗದ ಸಮಾಜಕ್ಕೆ ಇಲ್ಲಿ ನ್ಯಾಯ ಸಿಗಬೇಕು. 3 ವರ್ಷದ ನಂತರ ನಮ್ಮ ಸಮಾಜದ ಒಂದು ಸಂಘಟನೆ ಜವಾಬ್ದಾರಿ ತಗೊಂಡೆ. ಶ್ರೀ ನಾರಾಯಣಗುರು ವಿಚಾರ ವೇದಿಕೆ, ಅದರ ರಾಜ್ಯ ಅಧ್ಯಕ್ಷ ನಾನು. ಒಂದು ಸಮಾಜದ ಯಾವುದೇ ಒಂದು ಸಂಘಟನೆಯ ಅಂಥ ಪ್ರಮುಖ ಜವಾಬ್ದಾರಿ ತಗೊಂಡ ಮೇಲೆ ಆ ಜವಾಬ್ದಾರಿ ಸರಿಯಾಗಿ ನಾನು ಕೆಲಸ ಮಾಡಬೇಕೋ ಬೇಡವೋ, ನಾನು ಕರ್ತವ್ಯ ನನ್ನ ಮಾಡಬೇಕೋ ಬೇಡವೋ ನಾನು. ಹಾಗಾಗಿ ಅದೇ ನಿಟ್ಟಿನಲ್ಲಿ ನಾನು ಕಾಂಗ್ರೆಸ್ ಪರವಾಗಿ ಮಾಡಿದ್ದಲ್ಲ, ಯಶಸ್ವರಾಮಿಗೂ ಮಾಡಿದ್ದಲ್ಲ, ಪದ್ಮರಾಜ್ ಪರವಾಗಿಯೂ ಮಾಡಿದ್ದಲ್ಲ. ಸಮಾಜದ ವ್ಯಕ್ತಿಗಳಿಗೆ ಅವಕಾಶ ಸಿಕ್ಕಿದೆ, ಸಮಾಜದ ನೋವು ಏನು, ಸಮಾಜದ ಕಷ್ಟ ಏನು, ಇದನ್ನು ಅಲ್ಲಿ ವಿಧಾನಸಭೆಯ ಒಳಗಡೆಯೋ ಲೋಕಸಭೆಯಲ್ಲೇ ಇದನ್ನು ಹೇಳಬೇಕಿದ್ರೆ ಆ ಸಮಾಜದ ವ್ಯಕ್ತಿಗಳು ಮಾತ್ರ ಅದರ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇರೋ. ಅಂದ್ರೆ ಸಮುದಾಯದ ಒಬ್ಬ ನಾಯಕನ ಪರವಾಗಿ ಮಾಡಿದ್ರಿ. ನಾನು ಪದ್ಮರಾಜ್ ಪರವಾಗಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪರವಾಗಿ, ಗೀತಾ ಅವರ ಪರವಾಗಿ 3 ಜನ ನಾನಂತೂ ಘೋಷಣೆ ಮಾಡಿರೋದೆ. ನಾನು ನಮ್ಮ ಸಮಾಜಕ್ಕೆ 3 ಅವಕಾಶ ಸಿಕ್ಕಿದೆ. ನಾನು ರಾಜಕೀಯ ಪಕ್ಷದ ಬಂಧನದಲ್ಲಿ ಇಲ್ಲ. ನಾನು ಇವತ್ತು ನಾನು ಸಮಾಜದ ಜವಾಬ್ದಾರಿ, ನಮ್ಮ ಸಮಾಜದ 3 ವ್ಯಕ್ತಿಗಳು ಸಂಸದರಾಗಿ ಬರುವಂತ ಅವಕಾಶ ಇದೆ. ನಮ್ಮ ಸಮಾಜದ 3 ವ್ಯಕ್ತಿಗಳು ಸಂಸದರಾಗಿ ಅಕಸ್ಮಾತ್ ಬಂದರೆ ಸಮಾಜ ಏನು ಶೈಕ್ಷಣಿಕವಾಗಿ ಉನ್ನತಿಯನ್ನು ಹೊಂದಬೇಕು. ನಮ್ಮ ಸಮಾಜದ ಅಭಿವೃದ್ಧಿ ನಿಗಮ, ಅದಕ್ಕೆ ದುಡ್ಡು ಹಣಕಾಸಿನ ವ್ಯವಸ್ಥೆ ಇದು ಆಗಬೇಕು, ಅದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಸಮಾಜ ಎಲ್ರಿಗೂ ನಾನು ಕರೆ ಕೊಡ್ತಾ ಇದ್ದೇನೆ ಅಂತ ಹೇಳಿರುವಂಥದ್ದು ನಾನು ಪದ್ಮರಾಜ್ ಪರವಾಗಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪರವಾಗಿ ಅಥವಾ ಗೀತಾ ಅವರ ಪರವಾಗಿ ಮಾಡಿರೋದಲ್ಲ. ನಾನು ಸಮಾಜದ ಪರವಾಗಿ, ಸಮಾಜವನ್ನು, ನಮ್ಮ ಸಮಾಜವನ್ನು ಮೇಲೆ ಎಲ್ಲರೂ ಮಾಡ್ತಾರಲ್ಲ. ಇವತ್ತು ಯಾರು ಮಾಡಿಲ್ಲ ಅದನ್ನು? ಯಡಿಯೂರಪ್ಪರು ಮಾಡಿಲ್ವಾ? ವಿಜೇಂದ್ರ ಮಾಡ್ತಾ ಇಲ್ವಾ? ಹಿಂದುತ್ವದ ಬಹಳ ದೊಡ್ಡ ಹೋರಾಟಗಾರ ಅಂತ ಹೇಳ್ತಾರೆ ಯತ್ನಾಳ್, ಅವರ ಸಮಾಜಕ್ಕೆ 2A ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾ ಇಲ್ವಾ? ಇದನ್ನು ಕಾಂತರಾಜ್ ಆಯೋಗದ ವರದಿ ಮಂಡನೆ ಮಾಡಬಾರದು ಅಂತ ಹೇಳಿಕೊಂಡು R ಅಶೋಕ ಇರಬಹುದು, ನಳಿನ್ ಕುಮಾರ್ ಕಟೀಲ್ ಇರಬಹುದು, DV ಸದಾನಂದ ಗೌಡ್ರು ಇರಬಹುದು, ಅಥವಾ ಸಂಜೀವ್ ಮಟ್ಟಂದೂರು ಇರಬಹುದು, ಇಂಥ ಶಾಸಕರುಗಳು ಕೂಡ ಅದನ್ನು ಜಾರಿಗೆ ತರಬಾರದು ಅಂತ ಹೇಳಿಕೊಂಡು ಸಂಯುಕ್ತ ಒಂದು ಲಿಂಗಾಯತರು ಮತ್ತು ಒಕ್ಕಲಿಗರು ಕೊಟ್ಟ ಇದಕ್ಕೆ ಸಹಿ ಹಾಕ್ಲಿಲ್ವ? ಇವರು ಕೂಡ ಅವ್ರು ಮಾಡಿಲ್ವಾ? ಈಶ್ವರಪ್ಪನವರು ಕುರುಬರ ಪರವಾಗಿ ನಿಂತಿಲ್ವಾ? ಕುರುಬರಿಗೆ ಇದಕ್ಕೆ SC ST ಗೆ ಸೇರಿಸಬೇಕು ಅಂತ ಹೇಳಿ ಮಾಡಿಲ್ಲ ಹೋರಾಟ? ರಾಮುಲು ಹೋರಾಟ ಮಾಡಿಲ್ವಾ? ಎಷ್ಟು ಜನರದ್ದು ಬೇಕು? ಯಾರ್ದು ಕೊಡಬೇಕು? ನಾನು ಹಾಗೆಯೇ ನೀವು ಕೂಡ ನನ್ನ ಸಮಾಜದ ಪರವಾಗಿ ಮಾಡಿದ್ರಿ. ಇದು ತಪ್ಪಲ್ಲ. ಎಲ್ಲಾ ನಾಯಕರು ಮಾಡಿಲ್ವಾ? ನಾನು ಮಾಡಿದೀನಿ, ಎಲ್ಲಾ ನಾಯಕರು ಅವರು ಬಿಜೆಪಿಯಲ್ಲಿದ್ದು ಮಾಡಿದ ಕೂಡಲೇ ಅವರು ಹಿಂದೂವಾದಿಗಳಾಗ್ತಾರೆ, ಹಿಂದುತ್ವದ ಹೋರಾಟಗಾರರಾಗ್ತಾರೆ. ಸತ್ಯಜಿತ್ ಬಿಜೆಪಿಯ ಹೊರಗಡೆ ನಿಂತು ಮಾಡಿದ್ರೆ ಮಾತ್ರ ಅವನು ಹಿಂದೂ ವಿರೋಧಿ. ಅವನು ಯಡಿಯೂರಪ್ಪರವರು ಅವತ್ತು ಮುಖ್ಯಮಂತ್ರಿ ಪದವಿಯಿಂದ ಇಳಿತಾರೆ ಅಂತ ಹೇಳಿ ಆದಾಗ 4 ದಿವಸ ಮುಂಚೆ ವಿಶೇಷ ಕ್ಯಾಬಿನೆಟ್ ಅನ್ನು ಕರೆದು ಅವರ ಇದರಲ್ಲಿ ಮನೆಯಲ್ಲೇ ಕರೆದು ಅಲ್ಲಿ ಲಿಂಗಾಯತರಿಗೆ 2A ಗೆ ಸೇರಿಸಬೇಕು ಪಂಚಮಸಾಲಿಗಳಿಗೆ ಅಂತ ಹೇಳಿಕೊಂಡು ಅವರು ಇದು ಮಾಡಿ ಕಳಿಸ್ಲಿಲ್ಲ ಅವರು ಕೇಂದ್ರಕ್ಕೆ. ಅದೇನದು ಹಿಂದುತ್ವವದು? ಇವತ್ತು ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಇರಬೇಕು, ಒಂದು ಲಿಂಗಾಯತರಿಗೆ ಕೊಟ್ಟರೆ ಒಂದು ಒಕ್ಕಲಿಗರಿಗೆ, ರಾಜ್ಯದ ಅಧ್ಯಕ್ಷ ಲಿಂಗಾಯತರಾದ್ರೆ ವಿರೋಧ ಪಕ್ಷದ ನಾಯಕ ಒಕ್ಕಲಿಗರಾಗಬೇಕು. ಯಾವ ಹಿಂದುತ್ವ ಇದು? ಅದಕ್ಕೆ ನಾನು ಕಳೆದ ಸಾರಿ ಹೇಳಿರೋದು, ನಿಮ್ದು ನಿಜವಾದ ಹಿಂದುತ್ವ ಅಂತ ಹೇಳಿ ಆದ್ರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ, ನಾನು ಇಡೀ ರಾಜ್ಯದ್ದು ಮಾತನಾಡ್ತಾ ಇಲ್ಲ, 13 MLA ಕ್ಷೇತ್ರ ಇದೆ. ಹಂಚಿ 13 ಸಮಾಜಕ್ಕೆ ಹಿಂದುತ್ವದ ಭಾಷಣ ಮಾಡ್ತಿರಲ್ಲ ನೀವು. ಹಿಂದುತ್ವಕ್ಕೋಸ್ಕರವೇ ನಾವು ಹಿಂದುತ್ವವಾದಿಗಳು ಅಂತ ಹೇಳ್ತಿರಲ್ಲ. ಹಂಚಿ 13 ಸಮಾಜಕ್ಕೆ. ಗಾಣಿಗ ಸಮಾಜದಲ್ಲಿ ಹಿಂದುತ್ವಕ್ಕೆ ಕೆಲಸ ಮಾಡಿಲ್ವಾ? ಕುಲಾಲ ಸಮಾಜ ಹಿಂದುತ್ವಕ್ಕೆ ಕೆಲಸ ಮಾಡ್ಲಿಲ್ವಾ? ದೇವಾಡಿಗ ಸಮಾಜ ಹಿಂದುತ್ವಕ್ಕೆ ಕೆಲಸ ಮಾಡ್ಲಿಲ್ವಾ? ವಿಶ್ವಕರ್ಮ ಸಮಾಜ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿಲ್ವಾ? ಮಗುವೀರ ಸಮಾಜ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿಲ್ವಾ? ಪ್ರಮುಖ 13 ಸಮಾಜಕ್ಕೆ ಕೊಡಿ MLA ಸೀಟು. ಅದು ನಿಜವಾದ ಹಿಂದುತ್ವ ಒಪ್ಕೊಳ್ತೇನೆ ನಾನು. ಯಾವುದೋ ಪಕ್ಷದಿಂದ ಬಂದವರು ನಿನ್ನೆ ಮನೆ ತನಕ ಸಂಘದ ವಿರುದ್ಧ, ಪಕ್ಷದ ವಿರುದ್ಧ, ಸಂಘದ ಪ್ರಮುಖರ ಬಗ್ಗೆ ವಚಾಮಗೋಚರವಾಗಿ ಬೈದವರು, ಏನೇನೋ ಬೈದವರು, ಇವತ್ತು ಹಿಂದುತ್ವ ಸ್ವೀಕಾರ ಮಾಡಿಕೊಂಡು ಬಂದೆ ಆ ಶಬ್ದ ಹೇಳಿದ್ರೆ ಆಯ್ತು. ಇಲ್ಲಿ ಅಂಥದ್ದು ವಾಷಿಂಗ್ ಮೆಷಿನ್ ಇದೆ ಅಂತ ಹೇಳಿ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದ ಕೂಡಲೇ ಎಲ್ಲರೂ ಪರಿಶುದ್ಧ ಆಗಿ ಬಿಡ್ತಾರೆ. ನಾಳೆ DK ಶಿವಕುಮಾರ್, ಸಿದ್ದರಾಮಯ್ಯ ಬಂದರೂ ಕೂಡ ಇಲ್ಲಿ ಪರಿಶುದ್ಧ ಆಗಿ ಬಿಡ್ತಾರೆ.